ಈ ಊರ್ ಹೆಸರು ನಂದೀಪುರ. ಈ ಊರಲ್ಲಿ ರಾಮು ಅಂತ ಒಬ್ಬ ವ್ಯಾಪಾರಿ ಇದ್ದ. ಅವನು ಒಬ್ಬ ಒಳ್ಳೆ ಮನುಷ್ಯನೇ. ಆದ್ರೆ ಯಾರಾದ್ರೂ ಬೆಳಗ್ಗೆ ಎದ್ದ ತಕ್ಷಣ ಅವನ್ ಮುಖ ನೋಡಿದ್ರೆ ಅವತ್ತು ಅವ್ರಿಗೆ ಊಟ ಸಿಗಲ್ಲ ಅಂತ ಊರಿನ ಜನರು ಮಾತಾಡ್ತಿದ್ರು. ಅಮ್ಮ, ನಂಗೆ ಆ ಆಪಲ್ ಬೇಕು. ಆಮೇಲೆ ಬಂದು ತಗೊಳ್ಳೋಣ ಬಾ. ಬೆಳಗ್ಗೆ ಇವನ್ ಮುಖ ನೋಡಿದ್ರೆ ಆಮೇಲೆ ನಿಂಗೆ ಊಟ ಸಿಗಲ್ಲ. ನಾನೇನ್ ಪಾಪ ಮಾಡಿದ್ದೆ ಅಂತ ಗೊತ್ತಾಗ್ತಿಲ್ಲ. ಯಾಕೆ ನನಗ್ ಮಾತ್ರ ಹೀಗೆಲ್ಲ ನಡೀತಿದೆ? ಈ ವಿಷಯ ಅಲ್ಲಿ ಇಲ್ಲಿ ಹೋಗಿ ಕೊನೆಗೆ ರಾಜನ ಕಿವಿಗೆ ಬೀಳುತ್ತೆ. ಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಯಾರು ರಾಮು ಅಂತ ಒಬ್ಬನ ಮುಖ ನೋಡಿದ್ರೆ ಆ ದಿನ ಪೂರ್ತಿ ನಮ್ಗೆ ಊಟ ಸಿಗಲ್ಲ ಅಂತ ಹೇಳ್ತಾರೆ. ಇದು ನಿಜವೇ? ನಿಜಾನಾ ಇಲ್ವಾ ಗೊತ್ತಿಲ್ಲ ಮಹಾರಾಜ, ಆದ್ರೆ ಊರಿನ ಜನರು ಹೀಗೆ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ಅದನ್ನ ಪರೀಕ್ಷೆ ಮಾಡಿ ನೋಡೋಣ. ನೀವು ಹೋಗಿ ಆ ರಾಮನ ಕರ್ಕೊಂಡು ಬನ್ನಿ. ನಾಳೆ ಬೆಳಗ್ಗೆ ನಾನು ಎದ್ದ ತಕ್ಷಣ ಅವನ ಮುಖವನ್ನೇ ನೋಡ್ತೀನಿ. ಸರಿ ಮಹಾರಾಜ. ಮಂತ್ರಿ ಅವರು ರಾಮನ ಕರ್ಕೊಂಡ್ ಬರಕ್ಕೆ ಅವನಿರೋ ಜಾಗಕ್ಕೆ ಹೋಗ್ತಾರೆ. ನಮಸ್ತೆ ಸ್ವಾಮಿ. ನಮಸ್ತೆ ರಾಮು. ನೀನಿವಾಗ ನನ್ ಜೊತೆ ರಾಜರ ಅರಮನೆಗೆ ಬರ್ಬೇಕು. ನಾನು ಅರಮನೆಗ? ಯಾಕೆ ಸ್ವಾಮಿ? ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಈಗ ಸಮಯ ತುಂಬಾ ಕಡಿಮೆ ಇದೆ, ನಾವು ಹೊರಡೋಣ ಬಾ. ಸರಿ ಸ್ವಾಮಿ. ಮಂತ್ರಿ ಅವರು ರಾಮನ ಕರ್ಕೊಂಡು ಅರಮನೆಗೆ ಹೋಗ್ತಾರೆ. ರಾಮು, ಇವತ್ ರಾತ್ರಿ ನೀನು ಇಲ್ಲೇ ಮಲಗ್ಬೇಕು. ನಾಳೆ ಬೆಳಗ್ಗೆ ಮಹಾರಾಜ ಮೊದ್ಲು ನಿನ್ ಮುಖಾನೇ ನೋಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ರಾಜ ಮುಂದೆ ಹೋಗಿ ನಿಲ್ಲು. ರಾಮುಗೆ ಅಲ್ಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ಲಿಲ್ಲ. ಸ್ವಲ್ಪ ಭಯ ಆಗತ್ತೆ. ಮಾರನೇ ದಿನ ಬೆಳಗ್ಗೆ ರಾಜಾಗೆ ಎಚ್ಚರ ಆಗೋಕೆ ಮುಂಚೆನೆ ರಾಮು ಅವರ ಕೊಠಡಿಗೆ ಹೋಗಿ ಅವ್ರ ಮುಂದೆ ನಿಂತ್ಕೋತಾನೆ. ರಾಜ ಕಣ್ ತೆಗ್ದ ತಕ್ಷಣ ರಾಮುವಿನ ಮುಖಾನ ನೋಡ್ತಾರೆ. ಇವತ್ತು ನಾನು ಮೊದಲು ನಿನ್ ಮುಖಾನೇ ನೋಡಿರೋದು. ಇವಾಗ ನಂಗೆ ಹೇಗೆ ಊಟ ಸಿಗದೆ ಆಗತ್ತೆ ಅಂತ ನಾನು ನೋಡ್ತೀನಿ. ಇವಾಗ ನೀನು ನಿನ್ನ ಕೊಠಡಿಗೆ ಹೋಗು. ನಾನು ನಿನ್ನ ಸಂಜೆ ಬಂದು ಭೇಟಿ ಮಾಡ್ತೀನಿ. ರಾಮುಗೆ ಏನ್ ಹೇಳ್ಬೇಕು ಅಂತಾನೆ ತೋಚ್ಲಿಲ್ಲ. ಭಯದಲ್ಲಿ ಅವನಿಗೆ ಮಾತೇ ಬರ್ಲಿಲ್ಲ. ಸ್ವಲ್ಪ ಸಮಯದ ನಂತರ ರಾಜ ಊಟ ಮಾಡಕ್ಕೆ ಬರ್ತಾರೆ. ಮಹಾರಾಜ, ಮಹಾರಾಜ. ಏನಾಯ್ತು ಮಂತ್ರಿ ಅವರೇ? ಮಹಾರಾಣಿಗೆ ತುಂಬಾ ಹುಷಾರಿಲ್ಲ. ಅವಾಗ್ಲಿಂದ ಆಯ್ತಾನೇ ಇದ್ದಾರೆ. ನಿಮ್ಮನ್ನ ಬೇಗ ಕರ್ಕೊಂಡು ಬರಕ್ಕೆ ಹೇಳಿದ್ರು. ರಾಜ ಒಂದು ತುತ್ತು ಕೂಡ ಊಟ ಮಾಡದೆ ರಾಣಿನ ನೋಡಕ್ಕೆ ಹೋಗ್ತಾರೆ. ಅಲ್ಲಿ ವೈದ್ಯರು ರಾಣಿಗೆ ಚಿಕಿತ್ಸೆ ಮಾಡ್ತಾ ಇದ್ರು. ಮಹಾರಾಣಿ, ನಿಮಗೆ ಏನಾಯ್ತು? ಭಯ ಪಡ್ಬೇಡಿ ಮಹಾರಾಜ. ರಾಣಿಗೆ ಇವಾಗ ಸ್ವಲ್ಪ ವಿಶ್ರಾಂತಿ ಬೇಕು ಅಷ್ಟೇ. ನಾನು ಕೊಟ್ಟಿರುವ ಔಷಧಿನ ಮಾತ್ರ ಸರಿಯಾದ ಸಮಯಕ್ಕೆ ಅವರಿಗೆ ಕೊಡಿ. ಅವರು ಬೇಗನೆ ಸರಿ ಆಗ್ತಾರೆ. ಸರಿ ವೈದ್ಯರೇ. ರಾಜ ಅಲ್ಲಿ ಸ್ವಲ್ಪ ಹೊತ್ತು ರಾಣಿ ಜೊತೆ ಸಮಯ ಕಳೆದು ಮತ್ತೆ ಊಟ ಮಾಡಕ್ಕೆ ಬರ್ತಾರೆ. ಅಷ್ಟರಲ್ಲಿ ಸಂಜೆ ಆಗಿರುತ್ತೆ. ರಾಜ ಊಟ ಮಾಡಕ್ಕೆ ಕುತ್ಕೋತಾರೆ. ಆದ್ರೆ ತಕ್ಷಣ ಅವರಿಗೆ ತುಂಬಾ ಹೊಟ್ಟೆ ನೋವು ಶುರು ಆಗತ್ತೆ. ಏನಾಯ್ತು ನನಗೆ? ಯಾಕೆ ಇದ್ದಕ್ಕೆ ಇದ್ದ ಹಾಗೆ ನನಗೆ ಇಷ್ಟು ಹೊಟ್ಟೆ ನೋವ್ತಿದೆ? ಮಂತ್ರಿಗಳೇ, ಮಂತ್ರಿಗಳೇ, ಹೋಗಿ ವೈದ್ಯರನ್ನು ಕರೆದುಕೊಂಡು ಬನ್ನಿ. ಏನಾಯ್ತು ಮಹಾರಾಜ? ಬೇಗ ಹೋಗಿ ವೈದ್ಯರನ್ನು ಕರ್ಕೊಂಡು ಬನ್ನಿ. ನನಗೆ ತುಂಬಾ ಹೊಟ್ಟೆ ನೋವ್ತಿದೆ. ಮಂತ್ರಿ ಅವರು ಬೇಗ ಹೋಗಿ ವೈದ್ಯರನ್ನು ಕರ್ಕೊಂಡು ಬರ್ತಾರೆ. ವೈದ್ಯರು ಮಹಾರಾಜನ ಪರೀಕ್ಷಿಸಿ ನೋಡಿ, ಇವತ್ತು ಪೂರ್ತಿ ನೀವು ಏನು ತಿನ್ಬಾರ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಇವಾಗ ನಾನು ಏನು ತಿನ್ಬಾರ್ದಾ? ನೀವು ಊಟ ಮಾಡದೇ ಇರುವುದೇ ಒಳ್ಳೇದು ಮಹಾರಾಜ. ನಿಮ್ಮ ಹೊಟ್ಟೆ ಈಗ ಸರಿ ಇಲ್ಲ. ಅದರ ಮೇಲೆ ಸ್ವಲ್ಪ ಕೆಟ್ಟ ಕೀಟಾಣುಗಳ ಪ್ರಭಾವ ಬೀರಿದೆ. ಆದ್ದರಿಂದ ನಿಮ್ಮ ಹೊಟ್ಟೆಗೆ ಸ್ವಲ್ಪ ವಿಶ್ರಾಂತಿ ಬೇಕು. ನಾಳೆ ಬೆಳಗ್ಗೆ ತನಕ ಏನು ತಿನ್ಬೇಡಿ. ಆದ್ರೆ ನಾನು ಬೆಳಗ್ಗೆಯಿಂದ ಏನು ತಿನ್ಲೇ ಇಲ್ಲ. ತಿಂದೇ ಇದ್ದಿದ್ದು ಒಳ್ಳೇದೇ ಮಹಾರಾಜ. ಆದ್ರೆ ಇವತ್ತು ನಿಮ್ ದಿನಾನೇ ಸರಿ ಇಲ್ಲ. ಬೆಳಗ್ಗೆ ಎದ್ದು ಯಾರ್ ಮುಖ ನೋಡಿದ್ರಿ? ಇದಕ್ಕೆಲ್ಲ ರಾಮುನೇ ಕಾರಣ. ಬೆಳಗ್ಗೆ ಎದ್ದ ತಕ್ಷಣ ಅವನ ಮುಖ ನೋಡಿದ್ರೆ ಅವತ್ತು ಊಟ ಸಿಗಲ್ಲ ಅಂತ ಜನ ಹೇಳ್ತಾರೆ. ಅದು ನಿಜಾನೇ. ನನ್ನಂತ ರಾಜನಿಗೆ ಇಂತಹ ಪರಿಸ್ಥಿತಿ ಅಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಇನ್ನು ಆ ರಾಮು ಈ ಭೂಮಿ ಮೇಲೇನೆ ಇರಬಾರ್ದು. ಈ ರೀತಿ ರಾಮುಗೆ ಮಹಾರಾಜ ಗಲ್ಲು ಶಿಕ್ಷೆ ನೀಡ್ತಾರೆ. ಅವತ್ತು ರಾತ್ರಿ ರಾಮುನ ನೋಡೋಕೆ ಮಂತ್ರಿ ಅವರು ಜೈಲಿಗೆ ಹೋಗ್ತಾರೆ.
ಸ್ವಾಮಿ, ನಾನು ಏನು ತಪ್ಪು ಮಾಡಿದ್ದೇನೆ? ನನ್ನನ್ನು ಯಾಕೆ ಇಲ್ಲಿ ಬಂಧಿಸಿದ್ದೀರಾ? ನೀವು ಕರೆದದ್ದರಿಂದಲೇ ಅಲ್ಲವಾ ನಾನು ಇಲ್ಲಿ ಬಂದಿದ್ದು? ರಾಮು, ಈ ವಿಷಯದಲ್ಲಿ ನನಗೂ ಬೇಸರವಾಗ್ತಿದೆ. ಆದ್ರೆ ಮಹಾರಾಜ ತುಂಬಾ ಕೋಪದಲ್ಲಿದ್ದಾರೆ. ಅವರು ನಿನ್ನ ಮುಖ ನೋಡಿದ್ದರಿಂದಲೇ ಅವರಿಗೆ ಊಟ ಸಿಗಲಿಲ್ಲ ಎಂದುಕೊಂಡಿದ್ದಾರೆ. ನನ್ನ ಮುಖ ನೋಡಿ ಅವರಿಗೆ ಊಟ ಸಿಗಲಿಲ್ಲ ಅಂದ್ರೆ ಅದಕ್ಕೆ ನಾನೇನು ಮಾಡಲು ಆಗುತ್ತೆ ಸ್ವಾಮಿ? ಇದು ನನ್ನ ತಪ್ಪು ಅಲ್ಲ ಅಲ್ವಾ? ನನಗೆ ಅರ್ಥ ಆಗ್ತಿದೆ ರಾಮು. ಆದ್ರೆ ರಾಜ ತುಂಬಾ ಕೋಪದಲ್ಲಿರೋದ್ರಿಂದ ನನ್ನಿಂದ ಈ ವಿಷಯನ ಅವ್ರ ಹತ್ರ ಹೇಳಕ್ಕೆ ಆಗ್ತಿಲ್ಲ. ಹಾಗಿದ್ರೆ ಬೇರೆ ದಾರಿ ಇಲ್ವಾ ಸ್ವಾಮಿ? ಮಂತ್ರಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ. ಆಮೇಲೆ ರಾಮು ಕಿವಿ ಹತ್ರ ಹೋಗಿ ಏನೋ ಹೇಳ್ತಾರೆ. ಅದನ್ನು ಕೇಳಿ ರಾಮ ಮುಖದಲ್ಲಿ ಸಂತೋಷ ಕಾಣಿಸುತ್ತೆ. ಮಾರನೇ ದಿನ ಬೆಳಗ್ಗೆ ರಾಮುನ ದರ್ಬಾರ್ಗೆ ಕರ್ಕೊಂಡು ಬರ್ತಾರೆ. ರಾಮು, ನಿನಗೆ ಕೊನೆಯ ಆಸೆ ಏನಾದ್ರೂ ಇದೆಯಾ? ಮಹಾರಾಜ, ನೀವು ನನಗೆ ಯಾಕೆ ಈ ಶಿಕ್ಷೆ ಕೊಟ್ಟಿದ್ದೀರಾ ಅಂತ ನಾನು ತಿಳ್ಕೋಬಹುದಾ? ನಿನ್ನೆ ನಾನು ಮೊದಲು ನಿನ್ ಮುಖ ನೋಡಿದ್ರಿಂದಲೇ ನನಗೆ ಊಟ ಸಿಗ್ಲಿಲ್ಲ. ನನ್ನಂಥ ರಾಜನಿಗೆ ಇಂತಹ ಪರಿಸ್ಥಿತಿ ಅಂದ್ರೆ ಸಾಮಾನ್ಯ ಜನರಿಗೆ ಇಂತಹ ಪರಿಸ್ಥಿತಿ. ಆದ್ದರಿಂದಲೇ ನಿನಗೆ ಈ ಶಿಕ್ಷೆ. ನೀವು ಹೇಳೋ ಪ್ರಕಾರ ನೋಡಿದ್ರೆ ನಾನು ನಿನ್ನೆ ಮೊದಲು ನಿನ್ ಮುಖಾನೇ ನೋಡಿದ್ದೆ. ಆದ್ರೆ ಈಗ ನನ್ನ ಜೀವ ಅಪಾಯದಲ್ಲಿದೆ. ಹಾಗಾದ್ರೆ ಜನರು ಮೊದಲು ನಿಮ್ ಮುಖ ನೋಡಿದ್ರೆ ಅವರು ಸತ್ತು ಹೋಗ್ತಾರಾ? ಮಹಾರಾಜ ಒಂದು ಕ್ಷಣ ಏನು ಹೇಳಬೇಕು ಅಂತ ಗೊತ್ತಾಗದೆ ಹಾಗೆ ಇರ್ತಾರೆ. ಅವಾಗ ಮಂತ್ರಿಯವರು ಹೀಗೆ ಹೇಳ್ತಾರೆ. ಮಹಾರಾಜ, ಇದೆಲ್ಲ ಬರೀ ಮೂಢನಂಬಿಕೆ ಅಷ್ಟೇ. ನೀವು ನಿನ್ನೆ ನಿಮಗೆ ನಡೆದ ವಿಷಯಗಳನ್ನು ಮಾತ್ರ ನೋಡಿ ಒಬ್ಬರ ಜೀವ ತೆಗೆಯೋದು ತುಂಬಾ ತಪ್ಪು. ಮಹಾರಾಜ ನಗುತ್ತಾ, ಹಾಗಾದ್ರೆ ರಾಮುಗೆ ಈ ಉಪಾಯ ಕೊಟ್ಟಿದ್ದು ನೀವೇ ಅನ್ಸುತ್ತೆ. ಮಂತ್ರಿ ನಗುತ್ತಾ ಮಹಾರಾಜನ ನೋಡ್ತಾರೆ. ರಾಮು, ನಾನು ಎಷ್ಟು ದೊಡ್ಡ ತಪ್ಪು ಮಾಡಕ್ಕೆ ಹೊರಟಿದ್ದೆ ಅಂತ ಇವಾಗ ಗೊತ್ತಾಗ್ತಿದೆ. ನೀನು ಇವಾಗ ನಿಮ್ ಮನೆಗೆ ಹೋಗು. ನಿನ್ನ ಸಮಯ ವ್ಯರ್ಥ ಮಾಡಿದ್ದಕ್ಕೆ ಸ್ವಲ್ಪ ಚಿನ್ನದ ನಾಣ್ಯಗಳನ್ನು ತಗೊಂಡು ಹೋಗು. ಮಂತ್ರಿಗಳೇ, ಮತ್ತೊಂದು ಬಾರಿ ನಾನು ಮಾಡಲಿದ್ದ ತಪ್ಪಿನಿಂದ ನನ್ನನ್ನು ಕಾಪಾಡಿದ್ದೀರಾ. ಧನ್ಯವಾದಗಳು. ಆ ದಿನದಿಂದ ಜನ ರಾಮ ಮುಖ ನೋಡಿದ್ರೆ ಊಟ ಸಿಗಲ್ಲ ಅಂತ ಹೇಳೋದನ್ನೇ ನಿಲ್ಲಿಸ್ಬಿಟ್ರು.